ದೆಹಲಿಯಲ್ಲಿ ವರ್ಷದಿಂದ ವರ್ಷಕ್ಕೆ ವಾಯು ಮಾಲಿನ್ಯದ ಪ್ರಮಾಣ ಹೆಚ್ಚಳವಾಗ್ತಾ ಇದ್ದು ಈ ವಾಯು ಮಾಲಿನ್ಯವನ್ನ ಕಡಿಮೆ ಮಾಡುವಂತಹ ನಿಟ್ಟಿನಿಂದ ವಾಯು ಗುಣಮಟ್ಟ ನಿರ್ವಹಣಾ ಆಯೋಗ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಲು ಮುಂದಾಗ್ತಾ ಇದೆ. ಹೌದು, ದೆಹಲಿಯಲ್ಲಿ ಇನ್ನು ಮುಂದೆ 10 ವರ್ಷಕ್ಕಿಂತ ಹಳೆಯ ಡೀಸೆಲ್ ವಾಹನಗಳು ಮತ್ತು 15 ವರ್ಷಕ್ಕಿಂತ ಹಳೆಯ ಪೆಟ್ರೋಲ್ ವಾಹನಗಳು ಯಾವುದೇ ರಾಜ್ಯಗಳಲ್ಲಿ ನೋಂದಾಯಿಸಲ್ಪಟ್ಟಿದ್ರೂ ಕೂಡ ಅಂತಹ ವಾಹನಗಳಿಗೆ ಇಂಧನ ನೀಡದೇ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಈ ರೂಲ್ಸ್ ಜುಲೈ 1ರಿಂದಲೇ ಜಾರಿಯಾಗ್ತಾ ಇದೆ. ಹೌದು, ಕಳೆದ ಏಪ್ರಿಲ್ ತಿಂಗಳಿಂದಲೇ ಇಂಧನ ಕೇಂದ್ರಗಳಿಗೆ ನಿರ್ದೇಶನ ನೀಡಲಾಗಿತ್ತು. ಅಲ್ಲದೆ ದೆಹಲಿಯಲ್ಲಿರತಕ್ಕಂತಹ ಒಟ್ಟು 520 ಇಂಧನ ಕೇಂದ್ರಗಳಿಗೆ ಒಟ್ಟು 500 ಸ್ವಯಂಚಾಲಿತ ನಂಬರ್ ಪ್ಲೇಟ್ ರೆಕಗ್ನೈಸೇಷನ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು. ಉಳಿದಂತಹ ಇಂಧನ ಕೇಂದ್ರಗಳಲ್ಲಿ ಈ ಜೂನ್ ತಿಂಗಳ 30ರೊಳಗೆ ಕ್ಯಾಮೆರಾವನ್ನು ಅಳವಡಿಸಲಾಗ್ತಾ ಇದೆ. ಈ ಕ್ಯಾಮೆರಾಗಳು 10 ವರ್ಷದ ಹಳೆಯದಾದಂತಹ ವಾಹನಗಳನ್ನು ಪತ್ತೆ ಮಾಡಲಿದ್ದು ಸಾರಿಗೆ ಇಲಾಖೆ ಅಧಿಕಾರಿಗಳನ್ನ ಒಳಗೊಂಡಂತಹ ಕಮಾಂಡರ್ ಸೆಂಟರ್ ಮತ್ತು ತಂಡಗಳಿಗೆ ಎಚ್ಚರಿಕೆಯನ್ನ ನೀಡಲಿವೆಯಂತೆ. ನಂತರ ಅಧಿಕಾರಿಗಳು ಈ ವಾಹನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಿದ್ದಾರಂತೆ. ಇನ್ನು ಈ ನಿಯಮ ಕೇವಲ ದೆಹಲಿಗೆ ಮಾತ್ರವಲ್ಲದೆ ದೆಹಲಿಯಿಂದ ಹೊರಗೆ ನೋಂದಾಯಿಸಲ್ಪಟ್ಟಂತಹ ವಾಹನಗಳಿಗೂ ಕೂಡ ಈ ನಿಯಮ ಅನ್ವಯಿಸಲಿದೆಯಂತೆ. ಇದಲ್ಲದೆ ಈ ರೂಲ್ಸ್ ಬಸ್ಗಳಿಗೂ ಕೂಡ ಅನ್ವಯಿಸಲಿದ್ದು ಭಾರತದಲ್ಲಿ ಎಲ್ಲೇ ನೋಂದಾಯಿಸಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೂ ಕೂಡ ಅವುಗಳನ್ನು ಸಹ ಪತ್ತೆ ಮಾಡಲಾಗುತ್ತಂತೆ. ಇದಕ್ಕಾಗಿಯೇ ಪ್ರತ್ಯೇಕ ಅಧಿಕಾರಿಗಳನ್ನ ಒಳಗೊಂಡಂತಹ 100 ತಂಡಗಳನ್ನು ಸಹ ಜಾರಿ ಮಾಡಲಾಗಿದೆಯಂತೆ.